ಬಗ್ಗೆ ವಿಶ್ವನಾಥ್ ಸಾಫ್ಟ್ ಕಾರ್ನರ್ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವನಾಥ್ ಅವರದ್ದು ಚುನಾವಣೆಯ ಸ್ಟ್ರಾಟಜಿ. ವಿಶ್ವನಾಥ್ ಹೇಳಿಕೆಗೆ ಸಿದ್ದರಾಮಯ್ಯ ವ್ಯಂಗ್ಯವಾಡಿರುವಂತದ್ದು. ಸಿದ್ದರಾಮಯ್ಯ ಬಗ್ಗೆ ವಿಶ್ವನಾಥ್ ಸಾಫ್ಟ್ ಕಾರ್ನರ್ ಆಗಿ ಮಾತನಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಚುನಾವಣೆ ಸ್ಟ್ರಾಟಜಿ ಕಂಡ್ರೆ ಅಷ್ಟೇ, ಬೇರಿನ್ನೇನು ಇಲ್ಲ ಅಂತ ಇಲ್ಲಿ ಸಿದ್ದರಾಮಯ್ಯನವರು ವಿಶ್ವನಾಥ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ನನ್ನನ್ನ ಸಿಎಂ ಸ್ಥಾನದಿಂದ ಇಳಿಸಿ ಅಂತ ಪತ್ರವನ್ನ ಬರೆದಿದ್ರು ವಿಶ್ವನಾಥ್. ನನ್ನನ್ನ ಬೈದ್ರೆ ಜನ ಮತ ಹಾಕೋಲ್ಲ ಅನ್ನುವಂತ ಭಯ ಇದೆ ಅವರಿಗೆ ಅಂತ ಹುಣಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಚಾರದ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನು ಈ ರಾಜ್ಯದ ಜನನಾಯಕರು. ನಾನು ಕೂಡ ಅವರು ಮೆಚ್ಚಿದ್ದೀನಿ. ಅವ್ರು ಮೆಚ್ಚೆ ನಾನು ಅವರನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಡ್ಬಂದಿದ್ದು. ಅವ್ರು ಮೆಚ್ಚೆ ಅವ್ರನ್ನ ಚೀಫ್ ಮಿನಿಸ್ಟರ್ ಆಗೋಕೆ ಒಂದು ಗುಂಪು ಮಾಡಿದ್ದು. ಅವರನ್ನು ಮೆಚ್ಚೆ ವಿರೋಧ ಪಕ್ಷದ ನಾಯಕನ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದು. ಅವರನ್ನು ಮೆಚ್ಚೆ ಅವರ ರಾಜಕೀಯ ಭವಿಷ್ಯವನ್ನ ದೇವೇಗೌಡರು ಕಿತ್ತೆಸ್ದಾಗ ಅವ್ರನ್ನ 2005ನೇ ಇಸ್ವಿಯಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರಿಂದ ಮತ್ತು JDS ಪಾರ್ಟಿಯಿಂದ ಅವತ್ತು ಅವ್ರನ್ನ ಅಂದ್ಕೊಂಡಿದ್ದೀವಿ. ಈ ರಾಜ್ಯದ ಜನರು ಅವ್ರಿಗೆ ಆಶ್ರಯ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಬೆನ್ನೆಲುಬಾಗಿ ನಿಂತಿದ್ದವರು. ನನಗೆ ಅವ್ರ ಮೇಲೆ ಗೌರವ ಇದೆ. ಒಳ್ಳೆ ಆಡಳಿತ ಕೊಟ್ಟಂತವ್ರು ಸಿದ್ದರಾಮಯ್ಯನವರು, ಈ ರಾಜ್ಯಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಂತವ್ರು ಸಿದ್ದರಾಮಯ್ಯನವರು. ಅವರೆಂದೂ ಕೂಡ ದುಡ್ಡಿಗಾಗಿ ಅಪಾಪಿ ಮಾಡಿದಂಥವ್ರಲ್ಲ, ಭ್ರಷ್ಟಾಚಾರಿ ಎಲ್ಲ ಅವರು. ಸಿದ್ದರಾಮಯ್ಯ ಇಸ್ ಎ ವೆರಿ ಗುಡ್ ಲೀಡರ್. ಬಟ್ ಅದು ಯಾಕೆ ಅವ್ರನ್ನ ಕಂಡ್ರೆ ಯಾರಿಗೂ ಭಯ ಇಲ್ಲ. ಸಿದ್ದರಾಮಯ್ಯನ ಕಂಡ್ರೆ ಜನಕ್ಕೆ ಪ್ರೀತಿ ಇದೆ, ವಿರೋಧ ಪಕ್ಷದವ್ರು ನನಗೂ ಪ್ರೀತಿ ಇದೆ, ಎಲ್ಲರಿಗೂ ಪ್ರೀತಿ ಇದೆ. ನಿಮ್ಮನ್ನ ಕಂಡ್ರೆ ಯಾಕೆ ಭಯ ಪಡ್ತೀವಿ? ಯಾರು ಭಯ ಪಡಲ್ಲ. ಸಿದ್ದರಾಮಯ್ಯನು ಈ ರಾಜ್ಯದ ಯಾವಾಗಲೂ ಇದೇ ಹೇಳೋದು, ಸ್ಟ್ರಾಟಜಿ. ಅದು ಸ್ಟ್ರಾಟಜಿ ಯಾಕಂತಂದ್ರೆ ಇವು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದ್ಬಿಟ್ಟಿದ್ರು, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಿಂದ ಕೂಡಲೇ ಡಿಸ್ಮಿಸ್ ಮಾಡಿ ಅಂತ ಪತ್ರ ಬರೆದ್ಬಿಟ್ಟಿದ್ರು. ಅದಕ್ಕೆ ಜನ ಬೋಯ್ತಾರೆ ಅಂದ್ಬಿಟ್ಟು ಈ ಥರ ಸ್ಟ್ರಾಟಜಿ. ನನ್ನ ಜೊತೆ ಬಂದಿದ್ದವನು, ನನ್ನ ಕಷ್ಟ ಕಾಲದಲ್ಲಿದ್ದವನು ಮಂಚರಳ್ಳಿ ಮಾದೇವ, ಅವನು ಟಿಕೆಟ್ ಕೊಡಬೇಕಾಗಿತ್ತು 2008ರಲ್ಲಿ ಪಾರ್ಲಿಮೆಂಟ್ಗೆ. ಅವನು ಟಿಕೆಟ್ ಕೊಡಬೇಕಾಗಿತ್ತು. ಇವನು ಕೊಡಿಸೋದಕ್ಕೆ ಇವೆಲ್ಲ ನಮ್ಗೆ ಅನ್ಯಾಯ ಆಗಿರೋದು. ವಿಶ್ವನಾಥ್ ಎಲ್ಲಿ ಕೊಟ್ಟಿದ್ದೀನಿ ನಾನು ಎಲ್ಲ ಯಾಕೆ ಕೊಟ್ಟೆ? ಅವತ್ತು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರಪ್ಪ. ಯು ಡೋಂಟ್ ನೋ. ಮೆನಿ ಪೀಪಲ್ ಗೊತ್ತಿದ್ದು ಹೇಳ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ. ನನ್ನನ್ನ ದೇವೇಗೌಡ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿಬಿಟ್ರು. ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರೋವನ್ನ ಡಿಸ್ಮಿಸ್ ಮಾಡಿಬಿಟ್ರು. ವೇರ್ ಇಸ್ ದಿ ಕ್ವಶನ್ ಆಫ್ ರಿಸೈನಿಂಗ್? ನಮ್ಮ ಪಾರ್ಟಿದಲ್ಲಿ ಇದ್ದ ಇವನು ವಿಶ್ವನಾಥ JDS ನಲ್ಲಿ ಇದ್ದಾಗ ಹೇಳಕ್ಕೆ ವಿಶ್ವನಾಥ್ ಯಾವಾಗಲೂ ಏನ್ ಹೇಳ್ತಾರೆ, ನಾನ್ ಕರ್ಕ ಬಂದೆ ಕಾಂಗ್ರೆಸ್ಗೆ. ಇವನ್ ಕರ್ಕ ಬಂದಿದ್ದ ನನಗೆ. ಡಿಸೆಂಬರ್ 9ರ ನಂತರ ಸಿಹಿ ಸುದ್ದಿ ಎಂಬ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಹ ಯಾವುದೇ ವಿದ್ಯಮಾನ ಸದ್ಯಕ್ಕೆ ಇಲ್ಲ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಡಿಸೆಂಬರ್ 9ರ ನಂತರ ಸಿಹಿ ಸುದ್ದಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಅಷ್ಟೇ ಮಾಧ್ಯಮದ ಮುಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂತಹ ಯಾವುದೇ ವಿದ್ಯಮಾನ ಸದ್ಯಕ್ಕೆ ಇಲ್ಲ ಅಂತ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಸಿಹಿ ಹಂಚ್ತಾರೆ ಅಂದ್ರೆ 15 ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅಂತ ಅರ್ಥ. ನಿಮಗೆ ಬೇಕಾದಂತ ಅರ್ಥ ಮಾಡಿಕೊಳ್ಳಬೇಡಿ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಾರೀಕು ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಅಲ್ಲಿವರೆಗೆ ತಾವು ತಾಳಬೇಕು, ನಮಗೆ ಸಹಾಯ ಮಾಡಿ. ಡೆಫಿನೆಟ್ಲಿ 9ನೇ ತಾರೀಕು ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ. ಡೆಫಿನೆಟ್ಲಿ 9ನೇ ತಾರೀಕು ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ. ಅರೆ ನಾ ಹೇಳಲ್ಲ, 9ನೇ ತಾರೀಕು ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಅಲ್ಲಿವರೆಗೆ ತಾವು ತಾಳಬೇಕು, ನಮಗೆ ಸಹಾಯ ಮಾಡಿ. ಡೆಫಿನೆಟ್ಲಿ 9ನೇ ತಾರೀಕು ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ. ಡೆಫಿನೆಟ್ಲಿ 9ನೇ ತಾರೀಕು ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ. ಎಲ್ಲ ಸುಮ್ಮನೆ ಇವೆಲ್ಲ ನೀವೇ ಎಲ್ಲ ಹುಟ್ಟಿ ಹಾಕಿದ್ರಿ. ಅರ್ಥದಲ್ಲಿ ಆಗತ್ತೆ. ಸಿಹಿ ಹಂಚ್ತೀವಿ ಅಂದ್ರೆ ಗೆಲ್ತೀವಿ ನಾವು 15. ಗೊತ್ತಾಯ್ತಾ? ಸಿಹಿ ಹಂಚ್ತೀವಿ ಅಂದ್ರೆ 15 ಕ್ಷೇತ್ರಗಳಲ್ಲೂ ನಾವು ಗೆಲ್ತೀವಿ ಅಂತ.